ಏನು ಮಾಡಲಿ ತುಳಸಿಯವರೇ, ನನಗೆ ನಿಮ್ಮ ಹತ್ರ ಹಾಗೆ ಮಾತಾಡೋದಕ್ಕೆ ಕಷ್ಟ. ಹಾಗೋ ಹೀಗೋ ಪ್ರಾಕ್ಟೀಸ್ ಮಾಡಿ ಫ್ಲೋನಲ್ಲಿ ಅಷ್ಟೆಲ್ಲ ಬೈದ್ಬಿಟ್ಟೆ. ಅದಕ್ಕೆ ಸ್ಕ್ರಿಪ್ಟಲ್ಲಿ ಇದ್ದಿದ್ದು ಇಲ್ದಿದ್ದು ಎಲ್ಲ ಒಟ್ಟಿಗೆ ಹೊರಗೆ ಬಂದ್ಬಿಡ್ತು. ಹೌದು ಹೌದು, ನಾನು ಅಂದ್ರೆ ಅಷ್ಟು ಕೇವಲ ಆಗ್ಬಿಟ್ಟಿದ್ದೀನಲ್ವಾ? ಕೇವಲನಾ? ಛೇ, ಏನು ಹೇಳ್ತಾ ಇದ್ದೀರಾ ತುಳಸಿಯವರೇ? ಹಾಗೇನಾದರೂ ಅನ್ಕೊಂಡಿದ್ದಿದ್ರೆ ನಾನು ನಿಮ್ಮನ್ನು ನೋಡೋದಕ್ಕೆ ಕಳ್ಳನಾಗಿ ಇಲ್ಲಿವರೆಗೂ ಬರ್ತಾ ಇದ್ನಾ? ಈಗಲೂ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ? ಅಯ್ಯೋ ಮಾಧವ್ರೆ, ನೀವೇನ್ ಮಾಡ್ತಾ ಇದ್ದೀರಾ? ಒಂದ್ ರೀತಿಲಿ ನೀವು ಬೈದಿದ್ದು ಒಳ್ಳೇದೇ ಆಯ್ತು. ನೀವು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇರ್ಲಿಲ್ಲ. ಅದಕ್ಕೆ ನಾವು ಆಡಿದ ನಾಟಕ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ, ಎಲ್ರೂ ನಂಬಿದ್ರು. ಹಾಗಿದ್ರೆ ಒಳ್ಳೆ ಆಕ್ಟರ್ ಅಲ್ವಾ ನಾನು? ನನ್ನಷ್ಟಲ್ಲ, ಆದ್ರೂ ಓಕೆ. ತುಳಸಿಯವರೇ, ಹೇಗೋ ಮಕ್ಕಳಿಗೆ ನಮ್ಮ ಮೇಲೆ ಅನುಮಾನ ಬರಲಿಲ್ಲ. ನಾವು ಅನ್ಕೊಂಡಾಗೆ ಆಗ್ತಿದೆ ತಾನೆ? ಎಲ್ಲ ಹಾಗೆ ಆಗ್ತಾ ಇದೆ. ಆದರೂ ಅವಿನ ಮನೆಯಿಂದ ಆಚೆ ಹಾಕಿ ತಪ್ಪು ಮಾಡೋದನ್ನ ಅನಿಸ್ತಾ ಇದೆ. ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಹೋಗಿ ಅಂತ ಹೇಳುವಾಗ ಮನಸ್ಸಿಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ನನ್ಗೆ ಅರ್ಥ ಆಗತ್ತೆ ಮಾಧವ್ ಅವರೇ, ಆದ್ರೆ ನಾವು ಮಾಡ್ತಾ ಇರೋದೆಲ್ಲ ಒಳ್ಳೆ ಉದ್ದೇಶಕ್ಕೆ ತಾನೆ. ಮಕ್ಕಳಿಗೆ ಒಬ್ರನ್ನ ಬಿಟ್ಟು ಒಬ್ರು ಇರಕ್ಕಾಗಲ್ಲ ಅನ್ನೋದು ಗೊತ್ತಾಗಬೇಕು. ಸಂಬಂಧಗಳ ಬೆಲೆ ಗೊತ್ತಾಗಬೇಕು. ಹಾಗಾಗಬೇಕು ಅಂದರೆ ಇಬ್ಬರು ಸ್ವಲ್ಪ ದಿನ ದೂರ ಇರಬೇಕು. ಹಾಗಾದರೆ ನಾವೀಗ ಏನು ಮಾಡೋದು ತುಳಸಿ? ನಾವೇನು ಮಾಡಬೇಕಾಗಿಲ್ಲ. ಅವರಿಬ್ರು ಈಗ ದೂರ ಇರೋದ್ರಿಂದನೇ ಅವರಿಬ್ರು ಹತ್ರ ಆಗ್ತಾರೆ. ಅಷ್ಟಾದರೆ ಸಾಕು ತುಳಸಿಯವರೇ. ನನ್ನ ಕಣ್ಮುಂದೆ ಮಕ್ಕಳಿಬ್ರು ಖುಷಿಯಿಂದ ಸಂತೋಷದಿಂದ ನಗ್ನಗ್ತಾ ಇರಬೇಕು. ನಾನು ಕಣ್ಣು ಮುಚ್ಚೋವರೆಗೂ ನಾನು ಅದನ್ನು ನೋಡಿಕೊಂಡು ನೆಮ್ಮದಿಯಿಂದ ಇರಬೇಕು. ಮಾಧವ್ ಅವರೇ,